ನಮಸ್ಕಾರ. ಈ ಕ್ಷಣದ ಪ್ರಮುಖ ಸುದ್ದಿ. ಕಾಗವಾಡ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಕಲ ಸಿದ್ಧತೆ. ಬಿಇಒ ಪಾಂಡುರಂಗ ಮಧಬಾವಿ ಮಾಹಿತಿ. ಫ್ರೆಶ್ ವಿದ್ಯಾರ್ಥಿಗಳು ಇದೇ ವರ್ಷ ಇರುವಂಥದ್ದು 2246, ರಿಪೀಟರ್ ಇರುವಂಥದ್ದು 39, ಪ್ರೈವೇಟ್ ಕ್ಯಾಂಡಿಡೇಟ್ಗಳು 39 ಹಾಗೂ ರಿಪೀಟರ್ ವಿದ್ಯಾರ್ಥಿಗಳು 222, ಒಟ್ಟು 2511 ವಿದ್ಯಾರ್ಥಿಗಳು ಈ ವರ್ಷದ ಪರೀಕ್ಷೆಯನ್ನು ಬರೆಯುತ್ತಿದ್ದಾರೆ. ಇದರಲ್ಲಿ ನಾವು 6 ಕೇಂದ್ರಗಳನ್ನು ಆಯ್ಕೆ ಮಾಡಿದ್ದು. ಆ 6 ಕೇಂದ್ರಗಳನ್ನು ಕಾಗವಾಡ, ಐನಾಪುರ, ಮೋಳೆ, ಶಿರಗುಪ್ಪಿ, ಶೇಡಬಾಳ್ ಹಾಗೂ ಉಗಾರ್ KH ಇಲ್ಲಿ 6 ಕೇಂದ್ರಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯುತ್ತಿದ್ದಾರೆ. ಆ ಕೇಂದ್ರಗಳಲ್ಲಿ ನಾವು ಈಗಾಗಲೇ ಪರೀಕ್ಷಾ ಮಂಡಳಿಯ ನಿರ್ಣಯದ ಪ್ರಕಾರ CC ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ. ಅದೇ ರೀತಿ ವೆಬ್ಕಾಸ್ಟಿಂಗನ್ನು ಮಾಡಲು ಇವತ್ತು ನಾವು ವೆಬ್ಕಾಸ್ಟಿಂಗ್ ತಯಾರಿಯನ್ನು ಮಾಡ್ತಾ ಇದ್ದೀವಿ. ನಾಳೆಗೆ 13ನೇ ತಾರೀಕಿಗೆ ರಾಜ್ಯ ಮಟ್ಟದಲ್ಲಿ ವೆಬ್ಕಾಸ್ಟಿಂಗನ್ನು ಟ್ರಯಲ್ ಆಗಿ ವೀಕ್ಷಿಸುವರಿರೋದ್ರಿಂದ ಇವತ್ತನೇ ನಾವು ವೆಬ್ಕಾಸ್ಟಿಂಗನ್ನು ಜಿಲ್ಲಾ ಹಂತಕ್ಕೆ ಕಳಿಸ್ಕೊಡ್ಬೇಕಾಗಿದೆ. ಇನ್ನು ಇದರಲ್ಲಿ ಭಾಗವಹಿಸಿದಂಥ 6 ಇಲ್ಲಿ ಒಂದು ಪರೀಕ್ಷಾ ಕಾರ್ಯಕ್ಕೆ 6 ಜನ ಮುಖ್ಯ ಅಧೀಕ್ಷಕರು, 3 ಜನ ಉಪಮುಖ್ಯ ಅಧೀಕ್ಷಕರು, 6 ಜನ ಜಾಗೃತ ದಳದವರು, 6 ಜನ ನಮ್ಮ ಫ್ಲೈಯಿಂಗ್ ಸ್ಕ್ವಾಡ್ದಲ್ಲಿ ಕೆಲಸಗಳನ್ನು ಮಾಡಲಿಕ್ಕೆ ಈಗ ನಮ್ಮ ತಾಲೂಕಾ ಹಂತದ ತಂಡವನ್ನು ರಚನೆ ಮಾಡಲಾಗಿದೆ. ಈ ಪರೀಕ್ಷಾ ಒಂದು ದೃಷ್ಟಿಯಲ್ಲಿ ಎಲ್ಲ ವಿಷಯಗಳನ್ನು ಈಗ ವ್ಯವಸ್ಥಿತವಾಗಿ ನಿರ್ವಹಿಸ್ತಾ ಇದ್ದೀವಿ. ಇನ್ನು ಪರೀಕ್ಷಾ ತಯಾರಿಯನ್ನು ಸಹ ನಮ್ಮ ತಾಲೂಕಿನಲ್ಲಿ ಭಾಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ. 37 ಶಾಲೆಗಳಲ್ಲಿ ದಿನಂಪ್ರತಿ ನಾವು ಎಷ್ಟು ವಿದ್ಯಾರ್ಥಿಗಳು ಬಂದರು, ಎಷ್ಟು ವಿದ್ಯಾರ್ಥಿಗಳಿಗೆ ಪಾಠ 45+ ಅನ್ನುವಂಥದ್ದು, LBA ಅನ್ನುವಂಥದ್ದು, ನಂತರ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು, ಅದೇ ರೀತಿ ನಮ್ಮ ಸರಣಿ ಪರೀಕ್ಷೆಗಳನ್ನು ನಡೆಸಿ ಫಲಿತಾಂಶವನ್ನು ನಾವು ವಿಶ್ಲೇಷಣೆ ಮಾಡಿದ್ದೇವೆ. ಈ ಫಲಿತಾಂಶದಲ್ಲಿ ನಮ್ಮ 1ನೇ ಸರಣಿಯ ಫಲಿತಾಂಶ 44% ಆಗಿತ್ತು, 2ನೇ ಸರಣಿಯ ಫಲಿತಾಂಶ 65%, 3ನೇ ಸರಣಿಯ ಫಲಿತಾಂಶ 77% ಆಗಿರುವುದರಿಂದ ನಾವು ಇನ್ನು ಮುಂಬರುವಂಥ ಪರೀಕ್ಷೆಯಲ್ಲಿ ಏರುಗತಿಯಲ್ಲಿ ನಮ್ಮ ಫಲಿತಾಂಶ ನಡೆದಿದೆ. ಇದರಲ್ಲಿ ನಾವು 100ಕ್ಕೆ 100 ಫಲಿತಾಂಶವನ್ನು ಪಡೆಯಲು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಸಫಲರಾಗ್ತಾರೆ ಅನ್ನುವಂಥ ಮಾತನ್ನು ಹೇಳಿ, ಆಮೇಲೆ ಸಫಲರಾಗಲು ಭಗವಂತ ಕರುಣಿಸಲಿ. ಯಾಕಂದರೆ ಯಾವಾಗಲೂ ನಮ್ಮ ತಾಲೂಕಿನ ವಿದ್ಯಾರ್ಥಿ ಅಂದರೆ ನಮ್ಮ ಸ್ವಂತ ಮಕ್ಕಳಕ್ಕಿಂತಲೂ ಹೆಚ್ಚಿಗೆ ನಾವು ಏನು ಮಾಡಬೇಕಾಗಿತ್ತಂದ್ರೆ ಅವರನ್ನು ತಯಾರಿ ಮಾಡಿ ಆ ವಿದ್ಯಾರ್ಥಿಗಳು ಎಲ್ಲರೂ ಪಾಸ್ ಆಗಲಿ ಅನ್ನುವಂಥ ಒಂದು ಆಶಾಭಾವನೆಯನ್ನು ಹೊಂದಿ ಈ ನಮ್ಮ ಶಿಕ್ಷಣ ಇಲಾಖೆಗೆ ಕೈ ಜೋಡಿಸಿದಂಥ ಎಲ್ಲ ಇಲಾಖೆಯವರಿಗೂ ಸಹ ನಾನು ಮಗದೊಮ್ಮೆ ಧನ್ಯವಾದಗಳು ಹೇಳ್ತಾ, ತಾವು ಈ ಪರೀಕ್ಷೆಯಲ್ಲಿ ಸದಾ ನಮ್ಮ ಜೊತೆಯಲ್ಲಿದ್ದು ಈ ಪರೀಕ್ಷೆಯನ್ನು ಯಶಸ್ವಿ ಆಗಲು ಸಹಕರಿಸಿರಿ. ಆಮೇಲೆ ನಮ್ಮಲ್ಲಿ ಸೆಕ್ಯೂರಿಟಿ ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ಭದ್ರತೆಯನ್ನು ಕೊಡುವಂಥ ವಿಚಾರ ಆಗಲಿ, ಅಲ್ಲಿ ಸಹ ಎಲ್ಲ ಸೆಂಟರ್ಗಳಲ್ಲಿ ನಿಯೋಜನೆ ಮಾಡುವಂಥದ್ದು. ಆಮೇಲೆ ನಮ್ಗೆ 2-3 ಗಾಡಿಗಳು ಬೇಕಾಗ್ತವೆ. ಸಾಹೇಬ್ರದ ಗಾಡಿಗಳನ್ನು ಆರ್ಡರ್ ಮಾಡಿ ಈಗಾಗಲೇ ಕೊಡ್ತೀನಿ ಅಂತ ಹೇಳ್ಯಾರ ನಮ್ಗೆ ಅದು. ಆಮೇಲೆ ನಮ್ಮ ಆರೋಗ್ಯ ಇಲಾಖೆಯಿಂದ ಪ್ರತಿ ಸೆಂಟ್ರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತಮ್ಮ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ತಾವು ಕಾರ್ಯವನ್ನು ಮಾಡಿರಿ ಎನ್ನುವಂಥ ವಿಚಾರವನ್ನು ಹೇಳ್ತಾ, ಆಮೇಲೆ ಪ್ರತಿ ನಮ್ಮ ಒಂದು ಇದರಲ್ಲಿ ವಿಚಾರದಲ್ಲಿ ಎಲ್ಲರೂ ಸಹ ಸೇರಿ ನಾವು ಏನು ಮಾಡೋಣ ಅಂದರೆ ಈ ನಮ್ಮ ಫಲಿತಾಂಶವನ್ನು ಉತ್ತಮಪಡಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನು ಮಾಧ್ಯಮ ಪ್ರತಿನಿಧಿಯವರಿಗೆ ಇವತ್ತು ಕಾಗವಾಡ ತಾಲೂಕಿನ SSLC ಪರೀಕ್ಷೆಯ ಮುಂಜಾಗ್ರತವಾಗಿ ನಡೆಯತಕ್ಕಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ನಮ್ಮೆಲ್ಲರನ್ನು ಸ್ವಾಗತಿಸುತ್ತಾ 2025-26ನೇ ಸಾಲಿನ ಕಾಗವಾಡ ತಾಲೂಕಿನ SSLC ಪರೀಕ್ಷೆ ಬರೆಯುವ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಹೇಳುತ್ತಾ, ಉತ್ತಮ ರೀತಿಯ ತರಬೇತಿ ಮತ್ತು ತರಗತಿಗಳನ್ನು ಎದುರಿಸುತ್ತಾರೆ ಮತ್ತು ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನಾವೆಲ್ಲರೂ ನಿರ್ವಹಿಸೋಣ ಅಂತ ಹೇಳ್ತಾ, ಇವತ್ತು ಇಒ ಅವರು ಮತ್ತು PSI ಅವರು, BO ಅವರು ಯಾವ ರೀತಿಯಾಗಿ ಪರೀಕ್ಷೆ ಪಾಡುಗಳಿರ್ತಾವೆ, ಚೌಕಟ್ಟುಗಳಿರ್ತಾವೆ, ಯಾವ ರೀತಿಯಾಗಿ ಪರೀಕ್ಷೆಯನ್ನು ನಡೆಸಬೇಕು ಮತ್ತು ಎಷ್ಟು ಜನ ವಿದ್ಯಾರ್ಥಿಗಳಿದಾವೆ, ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಹೇಳಿದರು. ನಾನು ಇಲ್ಲಿ ಕೆಲವು ಅಂಶಗಳನ್ನು ಮಾತ್ರ ಹೇಳ್ತೀನಿ. ನಾನು ಈ ಹಿಂದೆ ಕಿತ್ತೂರು ತಾಲೂಕಿನಲ್ಲಿದ್ದಾಗ ಅದು ಒಂದು ಪರೀಕ್ಷೆ ಇತ್ತು, ಹೋದ ವರ್ಷನೇ ಅದು.
ಒಂದು ನಾನು ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ಆ ಹುಡುಗಿ ರೌಂಡ್ಸ್ ಹಾಕ್ತಾ ಇರುವಾಗ ಅದು ಬ್ರೀತಿಂಗ್ ಉಸಿರಾಟ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಹಾಗೆ ರೌಂಡ್ಸ್ ಹೊಡೆಯುವಾಗ ನಾನು ಕೇಳಿದೆ ಏನಾಗಿದೆ ಅಂತ ಹೇಳಿ. ಆ ಪರೀಕ್ಷಾ ಮೇಲ್ವಿಚಾರಕರನ್ನ ಕೇಳಿದಾಗ ಯಾಕೋ ಒಂದು ಸ್ವಲ್ಪ ಅವರು ತ್ರಾಸ ಮಾಡ್ಕೊತಾ ಇದ್ದಾರೆ ಅಂತ. ಆ ಹುಡುಗಿನ ನಾನು ಮಾತಾಡ್ಸೋಣ ಹುಡುಗಿ ಭಾಳ ತ್ರಾಸ ಆಗ್ತದೆ. ಅದಾದಮೇಲೆ 108ಗೆ ಫೋನ್ ಮಾಡಿದೆ. ಅವ್ರು ಬರ್ತಾರಂತ ಒಂದು 10 ನಿಮಿಷ ವೇಟ್ ಮಾಡಿದೆ. ಬರಲಿಲ್ಲ ನಾನು ಆಕೆ ಪರಿಸ್ಥಿತಿ ಬಿಗಡಾಯಿಸ್ತಾರೆ. ಮತ್ತು ಆ ಪರೀಕ್ಷೆಯ ಕೇಂದ್ರದಲ್ಲಿ ಇರ್ತಕ್ಕಂತಹ ವಾತಾವರಣವೂ ಕೂಡ ಎಲ್ಲ ಹುಡುಗರು ಗಾಬರಿ ಬೀಳಲಿಕ್ಕೆ ಪ್ರಾರಂಭ ಆಯಿತು. ಆ ತಕ್ಷಣವೇ ಮತ್ತು ಆ್ಯಂಬುಲೆನ್ಸ್ ಬರದೇ ಇರೋ ಕಾರಣಕ್ಕೆ ನನ್ನ ವೆಹಿಕಲ್ನಲ್ಲಿ ನಾನು ಕರ್ಕೊಂಡು ಹೋಗಿ ಫಸ್ಟ್ ಏಡ್ ಏನು ಟ್ರೀಟ್ಮೆಂಟ್ ಕೊಡಬೇಕು ಆ ತಾಲೂಕು ಆಸ್ಪತ್ರೆಯಲ್ಲಿ ಕೊಡಿಸಿದೆ. ಅದಾದಮೇಲೆ ಎಲ್ಲವೂ ಚೆಕ್ ಮಾಡಿ ಅವರು ಡಾಕ್ಟ್ರು ಒಂದು ಸ್ವಲ್ಪ ದೈಹಿಕ ವ್ಯತ್ಯಾಸಗಳಾಗಿದ್ದಾವೆ, ಇದಕ್ಕೆ ಚಿಕಿತ್ಸೆ ಬೇಕು ಅಂತ ಹೇಳಿದ ಮೇಲೆ ಆ ಪರೀಕ್ಷೆಯನ್ನು ಮುಂದಿನ ಬಾರಿ ಬರಲಿಕ್ಕೆ ಅನುಕೂಲ ಆಗ್ತದೆ. ಈ ಸಾರಿ ಆರೋಗ್ಯದ ಕಡೆ ಗಮನ ಕೊಡಬೇಕು ಅನ್ನೋ ಕಾರಣದಿಂದ ಅಲ್ಲಿಂದ ಟ್ರೀಟ್ಮೆಂಟ್ ಕೊಡಿಸಿ ಮತ್ತು ಬೆಳಗಾವಿ ಅವರಿಂದ ಕಳಿಸಿಕೊಟ್ಟಿವಿ. ಹಾಗಾಗಿ ಆ ಸೂಕ್ತ ಸಮಯದಲ್ಲಿ ಒಂದು ಟ್ರೀಟ್ಮೆಂಟ್ಗೆ ಒಂದು ಅವಕಾಶ ಸಿಕ್ತು, ಆ ಒಂದು ಜವಾಬ್ದಾರಿ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಹಾಗಾಗಿ ಆ ವೇಳೆಯಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ನಾಗರಾಜ್ ಜೋರಾಪುರ ಅವರು ದಿಗ್ವಿಜಯ ನ್ಯೂಸ್ ಮತ್ತು ವಿಜಯವಾಣಿ ಪತ್ರಕರ್ತರು ಅವರು, ನಾನು ಯಾವತ್ತೂ ಗಾಡಿ ಒಯ್ಯುವಾಗ ಸೈರನ್ ಹಾಕೋದಿಲ್ಲ. 99% ಎಮರ್ಜೆನ್ಸಿ ಇದ್ದರೆ ಸೈರನ್ ಹಾಕ್ತೀನಿ. ನಾನು ಆ ವಿದ್ಯಾರ್ಥಿಯನ್ನು ಹಾಸ್ಪಿಟ್ಲಿಗೆ ತಕ್ಷಣ ಕರ್ಕೊಂಡು ಹೋಗಬೇಕು ಅಂಥೇಳಿ ಹೋಗುವಾಗ ಅವರು ಬೇರೆ ಒಂದು ಪತ್ರಿಕೆ ವರದಿ ಮಾಡಲಿಕ್ಕೆ ಹೋಗುವಾಗ ಅದನ್ನು ಅಬ್ಸರ್ವ್ ಮಾಡಿ ಆ ರೀತಿ ಟ್ರೀಟ್ಮೆಂಟ್ ಕೊಡುವಾಗ ಅವರು ಕೂಡ ನಮ್ಮ ಜೊತೆಗೆ ನಿಂತು ಆ ಮಗುವಿಗೆ ಸಂಪೂರ್ಣವಾಗಿರ್ತಕ್ಕಂಥ ಚಿಕಿತ್ಸೆ ಕೊಡಿಸಿ ಆ ಮಗು ಆರಾಮಿದ್ದಾರೆ ಅಂತಕ್ಕಂಥದ್ದು ವೈದ್ಯರು ಡಿಕ್ಲೇರ್ ಮಾಡುವವರೆಗೂ ನಾವು ಕೂಡ ಅಲ್ಲೇ ಇದ್ದೀವಿ. ಹಾಗಾಗಿ ಪತ್ರಿಕಾ ಮಾಧ್ಯಮ ಮಿತ್ರರು ಅವರು ಹೇಳಿದರು ನಮಗೆ ಸಹಕಾರ ಮಾಡಬೇಕಂತಿದೆ. ಅವ್ರು ಯಾವತ್ತೂ ನಮ್ಮ ಬೆನ್ನೆಲುಬು, ನಮ್ಮ ಜೊತೆಗಿರ್ತಾರೆ. ನಮ್ಮ ತಪ್ಪುಗಳನ್ನು ಅದರಿಗೆ ಎಚ್ಚರಿಸಿ ಅವರನ್ನು ಸರಿಪಡಿಸೋಕೆ ಹೇಗೆ ಹೇಳ್ತಾರೋ ಹಾಗೆ ಉತ್ತಮ ಕೆಲಸಗಳನ್ನು ಮಾಡಿದಾಗೂ ಕೂಡ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿ ಮುಂದೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ಇರ್ತಾರೆ. ಈ ಒಂದು ವಿಚಾರದೊಳಗೆ ಒಂದು ಆರೋಗ್ಯದ ಕಡೆಗೆ ನಾನು ಡಾಕ್ಟರ್ ಮೇಡಮ್ ಅವ್ರಿಗೆ ಒಂದು ವಿಚಾರ ಹೇಳ್ತಕ್ಕಂಥದ್ದು, ಯಾವ ಮಕ್ಕಳ ದೈಹಿಕ ಸ್ಥಿತಿ ಈಗ ಅವ್ರಿಗೆ ಶಾಲೆಯಲ್ಲಿ ಸಮಸ್ಯೆ ಇರ್ತಂತಹ ಮಕ್ಕಳನ್ನ ಈ ಪರೀಕ್ಷೆ ಪ್ರಾರಂಭ ಆಗೋದ್ರೊಳಗಾಗಿ ಗುರುತಿಸ್ಕೊಳ್ಬೇಕು. ಅಂದರೆ BO ಅವರು ಅಂತಹ ಮಕ್ಕಳು ಯಾರು ದೈಹಿಕವಾಗಿ ಸಮಸ್ಯೆ ಇದ್ದಿರ್ತವೆ, ಶುಗರ್ ಇರ್ಬೋದು, BP ಇರ್ಬೋದು ಅಥವಾ ಇನ್ನಿತರ ಏನೋ ಸಮಸ್ಯೆಗಳಿರ್ಬೋದು, ಅಂಥವ್ರನ್ನು ಗುರುತಿಸಿ ಅವರಿಗೆ ಟ್ಯಾಬ್ಲೆಟ್ ಅಥವಾ ಏನು ಪ್ರಿಸ್ಕ್ರಿಪ್ಷನ್ಸ್ ಮಾಡಿ ಏನು ಅವರು ದೈಹಿಕವಾಗಿ ಅವರ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಅದನ್ನು ನೀವು ಈ ಹಂತದಲ್ಲೇ ಮಾಡ್ಕೊಳ್ಬೇಕು. ಮತ್ತು ಇದು ನಮ್ಮ ಇಲಾಖೆಯಿಂದ ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಮೇಡಮ್. ಇದನ್ನು ಪೂರ್ವ ಹಂತದೊಳಗಡೆ ಅದೊಂದು ಸ್ವಲ್ಪ ಆಗಿಬಿಡ್ತಾರೆ. ಮುಂದಿನ ಪರೀಕ್ಷೆಯಲ್ಲಿ ಬರೆಯೋ ದಿವಸ ಅವರು ನಿರಾಮಳವಾಗಿ ಅವರು ಎಕ್ಸಾಮ್ ಬರೆಯುವಂಥ ಕೆಲಸ ಆಗ್ತದೆ. ಅದಾದ ನಂತರ ಎರಡನೇದು ಏನಂತಂದರೆ ಈ PSI ಅವ್ರಿಗೆ ಹೇಳ್ತಕ್ಕಂಥದ್ದು ಅವರು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಆ ಪರೀಕ್ಷೆ ಬರೆಯುವಾಗ ಅವರು ಯಾರು ಅಧಿಕೃತವಾಗಿರ್ತಾರೋ ಅವ್ರು ಅಷ್ಟೇ ಒಳಗೆ ಬಿಡ್ತಾ ಇದ್ದಾರೆ. ಕೆಲವೊಂದು ಸಾರಿ ಈ ID ಕಾರ್ಡನ್ನು ಒಬ್ಬರಿಂದ ಒಬ್ಬರಿಗೆ ಹಸ್ತಾಂತರ ಮಾಡ್ತಕ್ಕಂಥ ಫೋಟೋ ಇರಲಿಲ್ಲ ಅಂದ್ರೆ ಬೇರೆದವ್ರು ಹಾಕೊಂಡು ಬರ್ತಾರೆ ಅವರು. ಹಾಗಾಗಿ ID ಕಾರ್ಡಿಗೆ ಅದು ಫೋಟೋನು ಇರಬೇಕು, ಮೇಲೆ ಅದು ಸೀಲು ಇರಬೇಕು, ಸೈನು ಇರಬೇಕು. ಅಂಥದ್ದು ಇತ್ತಂದ್ರೆ ಅವ್ರನ್ನ ಅಷ್ಟೇ ಒಳಗೆ ಬಿಡಬೇಕು, ಇಲ್ಲಂತ ಒಳಗೆ ಬಿಡುವಂಥ ಪ್ರಸಂಗ ಅದು ಆಗಬಾರ್ದು. ಇನ್ನು ಮೂರನೇದು CCTV ಬಗ್ಗೆ ಹೇಳಿದರು. ಆ CCTV ಅದು ಡಿಸ್ಪ್ಲೇ ನೀವು ಮಾಡಬೇಕಾದಾಗ ಅದನ್ನು ಬರೋದು ಹಚ್ಚೋದ್ರ ಜೊತೆಗೆ ಆ CCTV ಹಾಕೋದ್ರೊಳಗೆ 1, 2, 3, 4 ಅಂತೇಳಿ ಏನದು ಯಾವ ಬ್ಲಾಕಿಗೆ ಏನು ನೀವು ಕುಂಡಿಸಿರ್ತಿರಲ್ಲ ಆ ನಂಬರಿಂಗ್ ಏನೈತಲ್ಲ ಆ CCTV ಅದು ಏನು ಸ್ಕ್ರೀನ್ ಮೇಲೆನೇ ಕಾಣಬೇಕು. ಅದು ಅಂದರೆ ಈಗ ನಾವು 1ನೇ ಬ್ಲಾಕ್ ನಾವು ನೋಡ್ತೀವಿ ಅಂತಂದ್ರೆ ಕ್ಲಿಕ್ ಮಾಡಿದಾಗ ಅದು ಓಪನ್ ಆಗ್ತಾ ಇರಬೇಕು ಅದು. ಹಾಗಾಗಿ ಆ ನಿಟ್ಟಿನೊಳಗೆ ಅದನ್ನು ತಾವು ಮಾಡ್ಕೊಂಡಿರ್ತೀರಿ, ಅದನ್ನು ಮಾಡ್ಕೊಳ್ರಿ. ಇದು CCTV ಬಗ್ಗೆ ಆಗ್ತದೆ. ಇನ್ನು ಎಲ್ಲರಿಗೂ ತಹಸೀಲ್ದಾರ್ ಸರ್ ಅವರ ನೇತೃತ್ವದಲ್ಲಿ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಅಧಿಕಾರಿ ಮಿತ್ರರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ನಮಸ್ಕರಿಸುತ್ತಾ, ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಟೋಟಲ್ ನಮ್ಮ ಕಾಗವಾಡದಲ್ಲಿ 6 ಸೆಂಟರ್ ಇದೆ. 6 ಸೆಂಟ್ರಿಗೆ ನಾವು ಸೂಕ್ತವಾಗಿ ಏನು ಬಂದೋಬಸ್ತ್ ಬೇಕು ಆ ಬಂದೋಬಸ್ತನ್ನು ಕೊಡ್ತೀವಿ. ಇದರ ಜೊತೆಗೆ ಕ್ವಶನ್ ಪೇಪರ್ ಎಸ್ಕಾರ್ಟ್ ಇರುತ್ತೆ, ಆ ಸಂದರ್ಭದಲ್ಲಿ ಕೂಡ ನಾವು ಬಂದೋಬಸ್ತನ್ನು ಕೊಡ್ತೀವಿ. ಒಂದು ವಿಶೇಷವಾಗಿ ಏನಪ್ಪ ಅಂತಂದರೆ ಎಲ್ಲರಿಗೂ ಕೂಡ ಈ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ನೈಟಲ್ಲಿ ನಿದ್ದೆಗೆಟ್ಟು ಬಂದಿರೋದ್ರಿಂದ ಒಂದು ಸ್ವಲ್ಪ ಅವರಿಗೆ ಹೋಗುವಾಗ ಮ್ಯಾಕ್ಸಿಮಮ್ ಅಲ್ಲೇ ಒಂದು ಸ್ವಲ್ಪ ನೀರು ಕುಡಿಲಿಕ್ಕೆ ಒಂದು ಅವಕಾಶ ORS ಆ್ಯಡ್ ಮಾಡಿಕೊಟ್ರೆ ಒಂದು ಸ್ವಲ್ಪ ಅವ್ರಿಗೆ ಎನರ್ಜಿ ಬಂದಂಗೆ ಆಗುತ್ತೆ. ಅದಕ್ಕೆಲ್ಲ ಅಲ್ಲಿ ಇರ್ತಕ್ಕಂಥ ಅಧಿಕಾರಿ ಮಿತ್ರರು ತಾವು ತಮ್ಮ ಕೆಳಗ ಅಧೀನದಲ್ಲಿ ಏನು ಮಾಡಿ ಸೂಪರ್ವೈಸರಿ ಆಗಿರ್ಬೋದು ಅಥವಾ ಬೇರೆ ಆಗಿರ್ಬೋದಲ್ಲ ಅವ್ರಿಗೆಲ್ಲರಿಗೆ ಅದೊಂದು ಕಂಪಲ್ಸರಿ. ಸರ್ ಇನ್ಕ ಒಂದು ID ಕಾರ್ಡ್ ಕಂಪಲ್ಸರಿ ಅಂತ ಹೇಳಿದ್ರೆ ಅದು ಇಂಪಾರ್ಟೆಂಟ್. ಯಾಕಂತಂದ್ರೆ ನಾನು ಲಾಸ್ಟ್ ಟೈಮ್ ಚರ್ಚನಲ್ಲಿ ಇದ್ವಿ,
ಅವನು ಏನಾಗಿತ್ತಂದ್ರೆ ಈ ಕಡೆ ಸ್ಕಾಟ್ ಟೀಮ್ ಬಂದ ತಕ್ಷಣ ಏನ್ ಮಾಡಿದ್ರು, ಅಲ್ಲಿ ನೀರು ಕುಡ್ಲಿಕ್ಕೆ ಬಂದಂತ ವ್ಯಕ್ತಿ ಅದೇ ಸ್ಕೂಲ್ ಸ್ಟಾಪ್ ಇದ್ದವ. ಅವ ಏನ್ ಮಾಡಿದ, ಮೇಲಾಧಿಕಾರಿಗಳು ಬಂದ್ರೆ ಕೆಳಗಡೆ ಪಾಪ ಅವ್ರು SSLC ಮಟ್ಟದವ್ರು ಯಾರೋ ನೀರು ಕುಡಕದು ಇರ್ತಾರೆ. ಅವನಿಗೆ ಭಯ ಆಗಿ ಏನ್ ಮಾಡಿದಂದ್ರೆ ಅವ್ನು ಗೇಟಿಂದ ಹೊರಗಡೆ ಹೋಗ್ಬಿಟ್ಟ. ಅವಾಗ ಅವರು ಅವನ ಹತ್ರ ಫೋನ್ ಇಲ್ಲ. ಫೋನ್ ಏನ್ ಮಾಡಿದ್ರು ಅಂದ್ರೆ ಇಲ್ಲಿ ಆಫೀಸ್ ರೂಮಲ್ಲಿ ಅವ್ನು ಇಟ್ಕೊಂಡ್ಬಿಟ್ಟಿದ್ರು ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ. ನಮಗೆ ಸಮಸ್ಯೆ ಏನಂದ್ರೆ ಅವ್ರು ಬಂದಂತ ಸ್ಕ್ವಾಡ್ ನಮ್ಮ ಜೊತೆಗೆ ಏನ್ ಕಿರಿಕಿರಿ ಮಾಡಕತ್ತಂದ್ರೆ, ಸರ್ ಯಾರೋ ಪ್ರೈವೇಟ್ ವ್ಯಕ್ತಿನ ಕರ್ಸಿದ್ರು, ಅವ್ನು ಅವ್ರು ಹೊರಗೆ ಕಳ್ಸ್ಯಾರ, ಅವ್ನು ಕರ್ಕೊಂಬರ್ರಿ ಅಂತ ಹೇಳಿ. ಅಂತ ಅವ್ನು ನಮ್ಗೆ ಗೊತ್ತೇ ಇಲ್ಲ. ಸುಮಾರು 1 ಗಂಟೆ ಆಯ್ತು ಅವ್ನು ಕರ್ಕೊಂಬರಕ್ಕೆ. ಅದಕ್ಕೆ ಅಲ್ಲಿ ತಮ್ಮ ಒಳಗಡೆ ಏನ್ ಸೆಂಟರ್ದಲ್ಲಿ ಇರ್ತಕ್ಕಂಥ ಸ್ಟಾಫ್ಗೆ ID ಕಾರ್ಡ್ ಕೊಟ್ಟರೆ ID ಕಾರ್ಡ್ ಇರುತ್ತೆ. ಯಾರೇ ಮೇಲಾಧಿಕಾರಿಗಳು ಬಂದ್ರು ನೀವು ಆಫೀಸ್ ರೂಮಲ್ಲಿ ಇರ್ರಿ ಅಥವಾ ಸ್ಟಾಫ್ ರೂಮಲ್ಲಿ ಇರ್ರಿ, ಹೊರಗಡೆ ಹೋಗ್ತಕ್ಕದ್ದಲ್ಲ ಅಂತ ರೆಸ್ಟ್ರಿಕ್ಷನ್ ಮಾಡಿಬಿಡ್ತಾರೆ. ಏನಾಗುತ್ತೆ ಅಂದ್ರೆ ನಿಮ್ಮ ಮೇಲೆ ಆಪಾದನೆ ಬರ್ತೈತೆ. ಆ ವ್ಯಕ್ತಿ ನಮ್ಮ ಹತ್ರನ ಇದ್ದಂದ್ರೆ ಅವ್ನು ಹೇಳ್ತಾನೆ, ಇಲ್ಲ ಸರ್ ನಾನು ವಾಟರ್ ಬಾಯ್ ಇದ್ದೀನಿ ಅಥವಾ ಏನೋ ಒಂದು ಇದ್ದೀನಿ ಅಂತ ಹೇಳ್ತಾನೆ. ಆಮೇಲೆ ನಮಗೂ ಸಮಸ್ಯೆ ಇಲ್ಲ, ನಿಮಗೂ ಸಮಸ್ಯೆ ಇಲ್ಲ. ದಯವಿಟ್ಟು ಇದನ್ನೊಂದು ಸೂಚನೆ ಅವ್ರಿಗೆ ಕೊಟ್ಟರೆ ನಮ್ದು ಈಸಿ ಆಗ್ತೈತೆ. ಅಂತ ಯಾರು ಬಂದರೂ ಕೂಡ ಅಧಿಕಾರಿಗಳು ಇರ್ತಾರೆ, ಹುದ್ದೆ ಚೇಂಜ್ ಇರ್ಬೋದಾ. SSLC ಎಕ್ಸಾಮಿಗೆ ನೇಮಕ ಮಾಡಿದಂಥ ಅಧಿಕಾರಿಗಳು ಅವರೇ ನಿಮ್ಗೆ ಭಯ ಹುಟ್ಟಿಸುವಂಥ ಅವಶ್ಯಕತೆ ಏನೂ ಇರಲ್ಲ. ಬರ್ತಾರೆ, ಅವ್ರ ಕೆಲಸ ಏನಿದೆ ಅವ್ರು ಮಾಡ್ತಾರೆ, ನಮ್ಮದು ಕೆಲಸ ಸೆಕ್ಯೂರಿಟಿ ಏನಿದೆ ನಾವು ಮಾಡ್ತೀವಿ. ಅದಕ್ಕೆ ಸುಮ್ಮನೆ ಭಯ ಪಡ್ಕೊಂಡು ಹೊರಗಡೆ ಹೋಗಿ ಸಮಸ್ಯೆ ಮಾಡ್ತಾರೆ. ಅದಕ್ಕೆ ಎಲ್ಲರಿಗೂ ಕೂಡ ಸರ್ ಮತ್ತೊಂದು ಸಾರಿ ತಾವು ಯಾವಾಗೆಲ್ಲ ಸ್ಕೂಲ್ದವ್ರು ವಾಟರ್ ಮ್ಯಾನ್ ನಿಂತ್ಕೊಂಡು ಯಾವಾಗ ಮೀಟಿಂಗ್ ಮಾಡಿದ್ರೆ ಅದಕ್ಕೆ ತಾವು ಕರೆದ್ರೆ ನಾವು ಆ ಟೈಮ್ದಲ್ಲಿ ನಾವು ಬರ್ತೀವಿ. ಅವ್ರ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಡೋಣ. ಅದಕ್ಕೆ ಎಲ್ಲ ಸುಸೂತ್ರವಾಗಿ ಎಕ್ಸಾಮ್ ಅಲ್ಲಿ ಯಾವುದೇ ತರ ತೊಂದರೆ ಆಗದೆ ಇರೋ ತರ ನಾವು ನೋಡ್ಕೊಳ್ಳೋಣ. ಅಂದ್ರೆ ಒಂದೊಂದು ಎಕ್ಸಾಮ್ ಒಂದೊಂದು ಎಕ್ಸ್ಪೀರಿಯನ್ಸ್ ಕೊಡ್ತಾವೆ. ಈ ಎಕ್ಸಾಮ್ ಅಲ್ಲಿ ಆಗಿರ್ತಕ್ಕಂಥ ತಪ್ಪು ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಆಗ್ಬಾರ್ದು ಅಂತಾರೆ. ಅಂದ್ರೆ ಅದರಿಂದ ಸುಮ್ಮನೆ ಸಮಸ್ಯೆ ಕ್ರಿಯೇಟ್ ಮಾಡ್ಕೊಳ್ಬೇಡ. ಅದಕ್ಕೆ ಯಾಕಂದ್ರೆ ನಮ್ಮ ಆಲ್ಮೋಸ್ಟ್ ಚಿಕ್ಕೋಡಿ, ಕಾಗವಾಡ ತಾಲೂಕು, ನಮ್ಮ ಹತ್ತನೇ ತಾಲೂಕು ಎಲ್ಲ ಪೀಸ್ಫುಲ್ ಅಲ್ಲೇನೆ ಎಕ್ಸಾಮ್ ನಡೀತಾವ. ಅದಕ್ಕೆ ಎಕ್ಸಾಮ್ನ ಸಂದರ್ಭದಲ್ಲಿ ಏನು ಸೂಕ್ತ ಬಂದೋಬಸ್ತ್ ಕೊಡ್ಬೇಕಾ ಅಥವಾ ಯಾವ ತರ ನಾವು ಕರ್ತವ್ಯವನ್ನು ನಿರ್ವಹಿಸಬೇಕಲ್ಲ, ಚೆನ್ನಾಗಿ ಮಾಡೋಣ. ಯಾವುದೇ ತರ ಕಪ್ಪು ಚುಕ್ಕೆ ನಮ್ಮ ತಾಲೂಕಿಗೆ ಬರೋದು ಬೇಡ. ಆ ಕಾರಣಕ್ಕೆ ಎಲ್ಲ ಕೂಡ ಸುವ್ಯವಸ್ಥಿತವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಇಲಾಖೆಯಿಂದ ಏನು ಸಹಕಾರ ಬೇಕಲ್ಲ 100% ನಾವು ಸಹಕಾರವನ್ನು ಈ ಸಂದರ್ಭದಲ್ಲಿ ಕೊಡ್ತೀವಿ ಅಂತ ಹೇಳ್ತಾ, ರೂವಾರಿಗಳಾದಂಥ BOರವರೇ, ಇನ್ನುಳಿದ ಎಲ್ಲ ಪರೀಕ್ಷಾ ಕೇಂದ್ರದ ಕಸ್ಟೋಡಿಯನ್ಸ್ ಅವರೇ, ಎಲ್ಲ ಪರೀಕ್ಷಾ ಸಲುವಾಗಿ ನೇಮಕ ಆದಂಥ ಎಲ್ಲ ಅಧಿಕಾರಿ ಮಿತ್ರರೇ, ಬಹುತೇಕ ಇದೇನು ಹೊಸದಾಗಿ ನಿಮಗೆ ಪ್ರತಿ ವರ್ಷನೂ ಮಾಡ್ತಾ ಇದ್ದೀರಿ. ಸ್ವಲ್ಪ ಅದರಲ್ಲಿ ಪ್ರತಿ ಬದಲಾವಣೆಗಳನ್ನು ಮಾಡ್ತಾ ಇದೆ ಸರ್ಕಾರ. ಆ ನಿಟ್ಟಿನಲ್ಲಿ ನಾವು ಬದಲಾವಣೆಗಳನ್ನು ಅವಲಂಬಿಸಿ ಕಾರ್ಯವನ್ನು ಮಾಡಬೇಕಾಗಿದೆ. ರಿಸಲ್ಟ್ ಮಾಡೋದು ನಮ್ಮ ಕೈಯಾಗಿಲ್ಲ, ರಿಸಲ್ಟ್ ಮಾಡೋದು ವಿದ್ಯಾರ್ಥಿಗಳ ಕೈಯಾಗಿದೆ. ಇಲ್ಲಿವರೆಗೆ ತಾವೆಲ್ಲ ಪ್ರಯತ್ನ ಮಾಡಿ ಎಲ್ಲ ಶಿಕ್ಷಕರು ಕೂಡ ವ್ಯವಸ್ಥಿತವಾದಂಥ ಒಂದು ಅಭ್ಯಾಸವನ್ನು ನೀಡಿ ಕೊನೆಯ ಘಟ್ಟ ಇದು ಪರೀಕ್ಷೆ ಅಂತಂದರೆ ಕೊನೆಯ ಘಟ್ಟ. ಆ ಒಂದು ನಿಟ್ಟಿನಲ್ಲಿ ಸುವ್ಯವಸ್ಥಿತವಾಗಿ ಯಾವುದೇ ವಿದ್ಯಾರ್ಥಿಗೆ ತೊಂದರೆ ಆಗದಂತೆ ಎಲ್ಲ ರೀತಿಯ ಕ್ರಮಗಳನ್ನು ನಾವು ನೀವು ಕೂಡಿ ಅನುಸರಿಸಬೇಕಾಗಿದೆ. ಮುಖ್ಯವಾಗಿ ನಾನು ಹೋದ ವರ್ಷ ಕೂಡ SSLC ಪರೀಕ್ಷೆಯಲ್ಲಿ ನೋಡಿದ್ದೀನಿ. ಈಗ ವೆಬ್ಕಾಸ್ಟಿಂಗ್ ಬರೋದರಿಂದ ಯಾವುದೇ ಒಂದು ಅವ್ಯವಹಾರಕ್ಕೆ ಆಸ್ಪದ ಇಲ್ಲ. ಒಂದನೇದು. ಎರಡನೇದು, ಹೊರಗಡೆ ಜನ ಯಾರೂ ಬರೋದಿಲ್ಲ. ಮೊದಲು ಬರ್ತಿದ್ರು, ಈಗ ಯಾರೂ ಜನ ಹೊರಗಡೆ ಬರೋದಿಲ್ಲ. ಒಳಗಡೆ ಕೂಡ ಅದೇ ರೀತಿ ಸೈಲೆನ್ಸ್ ಮೇಂಟೈನ್ ಆಗ್ತಾ ಇದೆ. ಬಟ್ ಇನ್ನೂ ಒಂದು ಸ್ವಲ್ಪ ಮುಂಜಾಗ್ರತವಾಗಿ ನಾನು ಹೇಳೋದಂದರೆ, ನೀವು ಒಳಗೆ ಯಾರು ಇರ್ತೀರಿ ಅವ್ರಿಗೆಲ್ಲರಿಗೂ ID ಕಾರ್ಡನ್ನು ಕಂಪಲ್ಸರಿ ಇಟ್ಕೊಳ್ಳಿ. ಯಾರೇ ಇರಲಿ, ಒಳಗೆ ವಾಟರ್ ಮ್ಯಾನ್ ಇರ್ಬೋದು, ಯಾರೇ ನಿಮ್ಮ ಸ್ಟಾಫ್ ಇರ್ಬೋದು, ಎಲ್ಲರಿಗೂ ID ಕಾರ್ಡನ್ನು ಇಟ್ಕೋಬೇಕು. ಯಾಕಂದರೆ ಸ್ಟೇಟ್ ಟೀಮು ಅಥವಾ ಡಿಸ್ಟ್ರಿಕ್ಟ್ ಟೀಮ್ ಕೂಡ ಸ್ಕ್ವಾಡ್ಸ್ ಬರ್ತವೆ, ಲೋಕಲ್ ಸ್ಕ್ವಾಡ್ಸ್ ಕೂಡ ಇಲ್ಲಿ ಬರ್ತಾರೆ. ಅದಕ್ಕಾಗಿ ಪರೀಕ್ಷಾ ಮುಖ್ಯಸ್ಥರು ಆ ಒಂದು ನಿಟ್ಟಿನಲ್ಲಿ ಕ್ರಮ ತಗೋಬೇಕು. ಆಮೇಲೆ ಮೊಬೈಲ್ ಕೂಡ ಜಾಗೃತರಿರಬೇಕು. ಮೊಬೈಲ್ ಆಫೀಸರ್ ಅಂತೇಳಿ ಒಬ್ಬರನ್ನು ಸಪ್ರೇಟಾಗಿ ನೇಮಿಸಿದ್ದಾರೆ. ಅವ್ರ ಹತ್ತಿರನ ಮೊಬೈಲ್ ಇರಬೇಕು. ಎಕ್ಸೆಪ್ಟ್ ದಟ್ ಚೀಫ್ ಕಸ್ಟೋಡಿಯನ್ ಬಿಟ್ಟರೆ ಬೇರೆ ಯಾರ ಕಡೆನೂ ಮೊಬೈಲ್ ಇರ್ತಕ್ಕದಲ್ಲ. ಹೊರಗಿನಿಂದ ಬಂದವರು ಕೂಡ ಮೊಬೈಲನ್ನು ಅಲೋ ಮಾಡೋಂಗಿಲ್ಲ. ನಾವು ಯಾರಾದರೂ ಸ್ಕ್ವಾಡ್ಸ್ ಕೂಡ ಬಂದರೆ ಮೊಬೈಲ್ ತೊಗೊಂಡು ಹೋಗೋದು ಕಸ್ಟೋಡಿಯನ್ ಕಡೆನೇ ಮೊಬೈಲ್ ಇಡಬೇಕು. ಈ 2 ಅಂಶಗಳು ಮುಖ್ಯವಾಗಿ ಹೇಳಕ್ಕೆ ಬಯಸ್ತೀನಿ. ಮೂರನೇದು, ಲಾಸ್ಟ್ ಇಯರ್ ಒಂದು ಘಟನೆ ಆಯಿತು. ನಾನೇ ಸ್ವತಃ ಒಂದು ಪರೀಕ್ಷಾ ಕೇಂದ್ರದಲ್ಲಿದ್ದೆ. ಉಗಾರ ಬಹುತೇಕ ಹಿರಿಯ ವಿದ್ಯಾಲಯ ಇರ್ಬೋದು. ಒಂದು ಸ್ಟೂಡೆಂಟ್ಸ್ ಜಗಳಕ್ಕೆ ಬಂದಾಗ ಅವರು ಬಿದ್ದು ಅವ್ರಿಗೆ ಒಂದು ಪೆಟ್ಟಾಗಿತ್ತು. ಆ ಹುಡುಗ ನೋಡಿದಾಗ ಅವ್ನು ಬಡಿತಾನ ಇದ್ದಿದ್ದಿಲ್ಲ, ಚೆಂದ ಕೂತ್ಬಿಟ್ಟಿದ್ದ. ನಾನು ಹೋಗಿ ನೋಡಿದಾಗ ಇಮಿಡಿಯೇಟ್ ಮತ್ತೆ ನಮ್ಮ ಡಾಕ್ಟ್ರು ಕಾಗೇಶ್ ಸರ್ಗೆ ಫೋನ್ ಹಚ್ಚಿ ಆಂಬ್ಯುಲೆನ್ಸ್ ತರಿಸಿ ಕಳಿಸಿದ್ವಿ. ಅಂಥವುಗಳನ್ನು ತಾವು ನಿಗಾ ಇಡಬೇಕು. ಯಾಕಂದರೆ ಆ ಪರೀಕ್ಷಾ ಕೇಂದ್ರದಲ್ಲಿ ಏನಾದರೂ ಅವಘಡ ಆದರೆ ತಮಗೆ ಆ ಜವಾಬ್ದಾರಿ ಕೂಡ ಬರ್ತದೆ. ಆ ಹುಡುಗರ ಮಾನಸಿಕ ಸ್ಥಿತಿಯನ್ನು ಕೂಡ ತಾವು ಅವಲೋಕನ ಮಾಡಬೇಕಂದ್ರೆ ರಾತ್ರಿ ಬೆಳಕನ್ನು ನಿದ್ದೆಗೆಟ್ಟು ಕೆಲವು ಜನ ವಿದ್ಯಾರ್ಥಿಗಳು ಹೋಗ್ತಾರೆ, ಕೆಲವು ಜನರಿಗೆ ಆಯಾಸ ಆಗ್ತದೆ. ಅದಕ್ಕೆ ORS ಮಾಡಬೇಕು. ತಮ್ಮ ಎಲ್ಲ ಸ್ಟಾಫ್ಗಳಿಗೆ ORS ಅನ್ನು ಕೊಟ್ಟು ಮೇಲಿನ ಮೇಲೆ ಒಂದು ಸ್ವಲ್ಪ, ಆಮೇಲೆ ನಿಮ್ಮೇನು ಪರೀಕ್ಷಾ ಕೊಠಡಿಯ ಮೇಲ್ವಿಚಾರಕರಿರ್ತಾರೆ ಅವರು ಕೂಡ ನಿಗಾವಹಿಸಬೇಕು. ಅವರಿಗೆ ತಾವು ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಡಬೇಕು. ಯಾವುದಾದ್ರೂ ವಿದ್ಯಾರ್ಥಿಗೆ ಏನಾದರೂ ತೊಂದರೆ ಆದಲ್ಲಿ ಕೂಡಲೇ ಅವರಿಗೆ ಮೆಡಿಕಲ್ ಟ್ರೀಟ್ಮೆಂಟನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಶುದ್ಧ ಕುಡಿಯುವ ನೀರನ್ನು ಕೂಡ ಆ ಒಂದು ಕೊಠಡಿಯಲ್ಲಿ ಇರುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಆಮೇಲೆ ಕ್ವಶನ್ ಪೇಪರ್ಸ್ ಏನು ಅಲಾಟ್ಮೆಂಟ್ ಬರ್ತದೆ, ಅದನ್ನು ಕಸ್ಟೋಡಿಯನ್ ತಾವೇನು ಡಿಸ್ಟ್ರಿಬ್ಯೂಷನ್ ಮಾಡ್ತೀರಿ, ಆ ಬಳಿಕ ತಂದು ಅದನ್ನು ಸೀಲ್ ಮಾಡಿ ಕಪಾಟದಲ್ಲಿಟ್ಟು ಮತ್ತೆ ಸೀಲ್ ಮಾಡಬೇಕು.
ಅದನ್ನು ಕೂಡ ತಾವು ವಿಡಿಯೋ ಮಾಡಬೇಕು. ಎಲ್ಲ ಮಾರ್ಗಸೂಚಿಗಳನ್ನು ತಮಗೆ ಈಗಾಗಲೇ ಮುಂಜಾನೆ ಟ್ರೈನಿಂಗ್ದಲ್ಲಿ ಕೂಡ ಹೇಳಿದ್ದಾರೆ. ವಿಶೇಷವಾದಂಥ ಒಂದು ಕೆಸ್ವಾನ್ ಮೂಲಕ ವಿಸಿ ಮಾಡಿ ರಾಜ್ಯ ಮಟ್ಟದಲ್ಲೂ ಕೂಡ ತಮಗೆ ಹೇಳಿದ್ದಾರೆ. ಈ ಎಲ್ಲ ಕಟ್ಟುನಿಟ್ಟಿನ ಆದೇಶಗಳನ್ನು ತಾವು ಪಾಲಿಸಿ ಕಾಗವಾಡ ತಾಲೂಕದಲ್ಲಿ ಯಾವುದೇ ಒಂದು ಅವ್ಯವಸ್ಥಿತ ಪರೀಕ್ಷೆಗಳು ನಡೆಯದಂತೆ ತಾವು ನಿಗಾ ವಹಿಸದಂತೆ ಆಶಿಸಿ ಎಲ್ಲರೂ ಕೂಡಿ ಒಬ್ಬರೇ ಅಲ್ಲ, ಎಲ್ಲ ಒಂದು ಸ್ಟಾಫ್, ಎಲ್ಲ ವಿಒ ಕೋಆರ್ಡಿನೇಷನ್, ಎಲ್ಲ ತಾಲೂಕು ದಂಡಾಧಿಕಾರಿಗಳು ಹಿಡ್ಕೊಂಡು ಎಲ್ಲರೂ ಕೋಆರ್ಡಿನೇಷನ್ದಲ್ಲಿ ಈ ಒಂದು ಪರೀಕ್ಷೆಯನ್ನು ವಿದ್ಯಾರ್ಥಿಗಳಿಗೆ ಭಯರಹಿತ, ಅದು ಭಾಳ ಇಂಪಾರ್ಟೆಂಟ್. ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆ ಅನುಕೂಲೇ ತಮ್ಮ ಭಯದ ವಾತಾವರಣದಲ್ಲಿ ಬಂದಿರ್ತಾರೆ. ಇನ್ನು ನಾವು ಪರೀಕ್ಷೆ ಕಳಿಸೋ ಪೂರ್ವದಲ್ಲಿ ಕೂಡ ತಾವೆಲ್ಲ ಶಿಕ್ಷಕರಿಗೆ, ಮುಖ್ಯೋಧ್ಯಾಪಕರಿಗೆ ಹೇಳಿ, ತಿಳುವಳಿಕೆ ಹೇಳಿ, ಭಯರಹಿತ ಮುಕ್ತ ವಾತಾವರಣದಲ್ಲಿ ಪರೀಕ್ಷೆಯನ್ನು ಮಾಡಿಸೋಕ್ಕೆ ನಾವು ಕ್ರಮ ತೆಗೆದುಕೊಂಡು ಹೇಳಿ ಇವತ್ತಿನ ಈ ಸಭೆಗೆ ಆಹ್ವಾನಿಸಿ ನಡ್ಕೊಂಡು SSLC ಪರೀಕ್ಷೆಯ ಕುರಿತು ಕಾಗವಾಡ ತಾಲೂಕಿನ ಸಂಪೂರ್ಣವಾದಂತಹ ಚಿತ್ರಣ ಮತ್ತು ಪರೀಕ್ಷೆಯ ಸಿದ್ಧತೆಗೆ ಕೈಗೊಂಡಿರತಕ್ಕಂತಹ ಕ್ರಮಗಳ ಕುರಿತು ಸವಿವರವಾದಂತಹ ಮಾಹಿತಿಯನ್ನು ನೀಡಿರ್ತಕ್ಕಂತಹ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಇಲ್ಲಿ ಉಪಸ್ಥಿತರಿರ್ತಕ್ಕಂತಹ ಮಾನ್ಯ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀ ಈರಣ್ಣ ವಾಲಿ ಸರ್ ಅವರು ಈ ಒಂದು ಸಭೆಯಲ್ಲಿ ಸೆಂಟರ್ಗಳಲ್ಲಿ ತಮ್ಮ ಪರೀಕ್ಷೆಯನ್ನು ಬರೀಲಿದ್ದಾರೆ ಸರ್. ಆಮೇಲೆ ಹೋದ ವರ್ಷ ನಮ್ಮದು 62% ಆಗಿ ನಮ್ಮ ಜಿಲ್ಲೆಯೊಳಗೆ 6ನೇ ಸ್ಥಾನವನ್ನು ಪಡೆದಿದ್ದೀವಿ. ಈ ಸಲ ನಾವು ಏನಂದ್ರೆ ನಮ್ಮ ರಿಸಲ್ಟ್ ಹೆಚ್ಚು ಆಗುವಂಥ ಬಹಳಷ್ಟು ಸಾಧ್ಯತೆ ಇದೆ. ಈ ಸಲ ನಾವು 90 ಮ್ಯಾಲೆ ರಿಸಲ್ಟ್ ನಮ್ಮದು ಆಕತಿ ಇರುವಂಥ ಒಂದು ಇದನ್ನಿತ್ತು. ನಾವು ಜಿಲ್ಲೆಯಲ್ಲಿ 1 ಅಥವಾ 2ನೇ ಸ್ಥಾನವನ್ನು ಈ ಸಲ ನಾವು ಪಡಿತೀವಿ ಗ್ಯಾರಂಟಿ. ಅದಕ್ಕೆ ನಮ್ಮನ್ನು ಭಾಳಷ್ಟು ವಿಶೇಷವಾದಂಥ ಕೆಲಸಗಳನ್ನು ಮಾಡ್ಲತ್ತಾರೆ ಸರ್. ಏನು ಮಾಡ್ಲತ್ತಾರೆ ಅಂದರೆ ಎಲ್ಲ ಸ್ಕೂಲ್ಗಳಲ್ಲಿ ರಾತ್ರಿ 8 ಗಂಟೆ 9 ಗಂಟೆ ತನಕ ಕ್ಲಾಸ್ಗಳನ್ನು ಮಾಡ್ಲತ್ತಾರೆ. ಅದ್ರ ಜೊತೆಯಲ್ಲಿ ಅವ್ರಿಗೆ ಟಿಫಿನನ್ನು ಕೊಡ್ಲತ್ತಾರೆ. ನಮ್ಮಲ್ಲಿ ಮ್ಯಾನೇಜ್ಮೆಂಟ್ದವರು ಮತ್ತು ಆಮೇಲೆ ಟೀಚರ್ಸ್ಗಳು ಕೂಡಿ ಅವ್ರಿಗೆ ನಾಷ್ಟಾ ಕೊಟ್ಟು ಇಡ್ಲತ್ತಾರೆ. ಈಗ ನಾನು 6 ಗಂಟೆಗೆ ಉಗಾರ್ BK ಹೋದಾಗ ಪದ್ಮಾವತಿ ಸ್ಕೂಲ್ದೊಳಗೂ ಕ್ಲಾಸ್ಗಳು ನಡೆದಿದ್ವು. ಅಲ್ಲಿ ಹೋಗಿ ನಾವು ವಿದ್ಯಾರ್ಥಿಗಳ ಜೊತೆ ಮಾತಾಡಿ ಆಮೇಲೆ ಮತ್ತು ಅವ್ರು ಏನು ಮಾಡತ್ತಿರಪ್ಪ ಅಂತೇಳಿ 26 ವಿದ್ಯಾರ್ಥಿಗಳು ಅಲ್ಲಿ ಹಾಜರಿದ್ದರು. ಅಲ್ಲಿ ಸಹ ಅವ್ರು ಏನು ಮಾಡ್ಯಾರ ನಾಷ್ಟವನ್ನು ಕೊಟ್ಟು ಕೆಲಸದಿಂದ ಮಾಡ್ತಾರೆ. ಆಮೇಲೆ ಶಿವಾನಂದ ಸ್ಕೂಲ್ದಲ್ಲಿ ಆಗಲಿ ಅಥವಾ ಶ್ರೀಹರಿ ಸ್ಕೂಲ್ ಉಗಾರದೊಳಗೆ ಪ್ರತಿಯೊಬ್ಬರೂ ಸಹ ಕ್ಲಾಸ್ಗಳು ನಡೀತಾವೆ. ಈ ಹೋದ ವರ್ಷಕ್ಕಿಂತ ಈ ಸಲ ಭಾಳಷ್ಟು ಎಫರ್ಟನ್ನು ನಮ್ಮ ಶಿಕ್ಷಕರಾಗಲಿ ಆಮೇಲೆ ಮುಖ್ಯೋಪಾಧ್ಯಾಯರಾಗಲಿ ಮಾಡ್ಲತ್ತಾರೆ. ಆಮೇಲೆ ಅದ್ರ ಜೊತೆ ಅವ್ರ ಮ್ಯಾನೇಜ್ಮೆಂಟು ಮತ್ತು SDMC ಸದಸ್ಯರು ಆ ಒಂದು ಕೆಲಸಕ್ಕೆ ಭಾಳ ಸಾಥ್ ಕೊಟ್ಟಾರೆ. ಹೀಗಾಗಿ ನಮ್ಗೆ ಒಂದು ಖುಷಿ ಸಂಗತಿ ಏನಪ್ಪ ಅಂದರೆ ನಮ್ಮ ರಿಸಲ್ಟ್ ಈಗಾಗಲೇ ಹೆಚ್ಚಾಕಿತ್ತು. ಅದ್ರ ಜೊತೆಯಲ್ಲಿ ಇನ್ನೂ ಒಂದು ಏನು ಪ್ಲಸ್ ಆತಂದರೆ LB ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತಂದ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ ಕ್ವಶನ್ಗಳನ್ನು ಅಡ್ವಾನ್ಸ್ ಆಗಿ ಈಗಾಗಲೇ ಎಲ್ಲ ಪ್ರತಿ ಪಾಠದ ಮೇಲೆ ಕೊಟ್ಟರು. ಅದಾದಂಥ 4 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಟ್ಟು ಆ ಮಾಡೆಲ್ ಕ್ವಶನ್ ಪೇಪರ್ಗಳಿಂದ ಕ್ವಶನ್ಗಳು ಬರ್ತವೆ. ಅದ್ರ ಜೊತೆ ಇನ್ನೊಂದು ಇಂಟರ್ನಲ್ ಮಾರ್ಕ್ಸ್ ಮೊದಲು ಹಿಡಿತಿದ್ದಿಲ್ಲ, ಹಿಡಿದು ಆಂತರಿಕ ಅಂಕಗಳನ್ನು. ಈಗ ಆಂತರಿಕ ಅಂಕಗಳನ್ನು ಹಿಡ್ಕೊಂಡು 33 ಮಾರ್ಕ್ಸ್ಗಳು ಬಿದ್ದರೆ ಪಾಸ್ ಆಗುವಂಥ ವ್ಯವಸ್ಥೆಯನ್ನು ಮಾಡಿದ್ರಿಂದ ನಮ್ಮ ಈ ಸಲ ಕಾಗವಾಡ ವಲಯದ ಫಲಿತಾಂಶ ಉತ್ತಮ ರೀತಿಯಿಂದ ಆಕತಿ ಅನ್ನೋ